ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್, ಇವರಿಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, GST ಯಾವ ಸಾಮಾನಿನ ಮೇಲೆ ಕಡಿಮೆ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಸ್ನೇಹಿತರ, ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST ಜಾರಿಗೆ ಬಂದು ಹಲವು ವರ್ಷಗಳಾದರೂ ಕೇಂದ್ರ ಸರ್ಕಾರ ಸಮಯ ಕಾಲಕ್ಕೆ ಜನರ ಹಿತದೃಷ್ಟಿಯಿಂದ ತೆರಿಗೆ ದರಗಳಲ್ಲಿ ಬದಲಾವಣೆಯನ್ನು ಮಾಡುತ್ತಲೇ ಬಂದಿದೆ. ಇತ್ತೀಚೆಗೆ ಘೋಷಿಸಿದ GST ದರ ಪರಿಷ್ಕರಣೆ ದೇಶದ ಜನತೆಗೆ ದೊಡ್ಡ ಮಟ್ಟದ ಉಡುಗೊರೆಯಾಗಿ ಪರಿಣಮಿಸಿದೆ. ಈ ಪರಿಷ್ಕರಣೆ ಪ್ರಕಾರ ಶೇಕಡ 12 ಮತ್ತು 28ರ ತೆರಿಗೆ ಸ್ಲ್ಯಾಬ್ಗಳನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಶೇಕಡ 5 ಮತ್ತು ಶೇಕಡ 18ರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಮುಂದುವರಿಸಲಾಗಿದೆ. ಇದರಿಂದ ದಿನನಿತ್ಯ ಜೀವನಕ್ಕೆ ಅಗತ್ಯವಿರುವ ವಸ್ತುಗಳು ಅಗ್ಗವಾಗಲಿದ್ದು, ಕೆಲ ಐಷಾರಾಮಿ ವಸ್ತುಗಳು ಮಾತ್ರ ಇನ್ನಷ್ಟು ದುಬಾರಿಯಾಗಲಿವೆ. ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿ ಪಡೆದ ವಸ್ತುಗಳು ಜನಸಾಮಾನ್ಯರ ದೈನಂದಿನ ಜೀವನದಲ್ಲಿ ಬಳಸುವ ಕೆಲವು ಆಹಾರ ಪದಾರ್ಥಗಳು ಮತ್ತು ಕಲಿಕಾ ಸಾಮಗ್ರಿಗಳ ಮೇಲೆ ಈ ತೆರಿಗೆಯೇ ಇರುವುದಿಲ್ಲ. ಸ್ನೇಹಿತರೆ, ಮೊದಲಿಗೆ ಆಹಾರ ಸಾಮಗ್ರಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಪ್ಯಾಕ್ ಮಾಡಿದ ಚೆನ್ನ ಮತ್ತು ಪನ್ನೀರ್, ಇಂಡಿಯನ್ ಬ್ರೆಡ್ಸ್, ರೋಟಿ, ಚಪಾತಿ, ಪರೋಟ, ಪಿಜ್ಜಾ, ಬ್ರೆಡ್, ಕಾಕ್ರಾ ಹಾಗೂ ಇತರ ತಿನಿಸುಗಳು ಇವುಗಳ ಮೇಲೆ ಮೊದಲು ಶೇಕಡ 5ರಷ್ಟು GST ವಿಧಿಸಲಾಗುತ್ತಿತ್ತು. ಈಗ ಇವು ಶೂನ್ಯ GST ವ್ಯಾಪ್ತಿಗೆ ಬಂದು ಜನರಿಗೆ ನೇರ ಲಾಭ ನೀಡಲಿದೆ. ಕಲಿಕಾ ಸಾಮಗ್ರಿಗಳು: ಮ್ಯಾಪ್ಸ್, ಚಾರ್ಟ್ಸ್, ಗ್ಲೋಬ್ಸ್, ಪೆನ್ಸಿಲ್ಸ್, ಶಾರ್ಪ್ನರ್ಸ್, ಎರೇಸರ್, ಕ್ರಯಾನ್ಸ್, ಪ್ಯಾಸ್ಟೆಲ್ಗಳು, ಎಕ್ಸಸೈಸ್ ಬುಕ್ಸ್ ಮತ್ತು ನೋಟ್ಸ್ ಬುಕ್ಗಳು ಇವುಗಳ ಮೇಲೆ ಮೊದಲು ಶೇಕಡ 12ರಷ್ಟು GST ವಿಧಿಸಲಾಗುತ್ತಿತ್ತು. ಈಗ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ದೊಡ್ಡ ಮಟ್ಟದ ಲಾಭವಾಗಲಿದೆ. ಸ್ನೇಹಿತರೆ, ಆರೋಗ್ಯ ವಿಮೆ ಮತ್ತು ವೈಯಕ್ತಿಕ ವಿಮೆಗೆ ಶೂನ್ಯ GST. ಮತ್ತೊಂದು ಮಹತ್ವದ ನಿರ್ಧಾರವೇನೆಂದರೆ, ವೈಯಕ್ತಿಕ ವಿಮೆ ಮತ್ತು ಆರೋಗ್ಯ ವಿಮೆಗೆ ಮೇಲಿನ 18% ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಿದೆ. ಇದರಿಂದ ಮಧ್ಯಮ ವರ್ಗ ಮತ್ತು ಬಡವರಿಗೆ ದೊಡ್ಡ ಮಟ್ಟದ ಸಹಾಯವಾಗಲಿದೆ. ಆರೋಗ್ಯ ಸೇವೆಗಳು ವೆಚ್ಚ ಕಡಿಮೆಯಾಗಲಿದ್ದು, ಹೆಚ್ಚಿನವರು ವಿಮೆ ತೆಗೆದುಕೊಳ್ಳಲು ಪ್ರೇರೇಪಿತರಾಗುವ ಸಾಧ್ಯತೆ ಇದೆ. ಬೆಲೆ ಇಳಿಕೆ ಕಂಡ ವಸ್ತುಗಳು ಶೇಕಡ 12 ಮತ್ತು 28ರ ಸ್ಲ್ಯಾಬ್ಗಳನ್ನು ತೆಗೆದುಹಾಕುವುದರಿಂದ ಅನೇಕ ವಸ್ತುಗಳ ಮೇಲೆ ಕಡಿಮೆಯಾಗಲಿದೆ. ಉದಾಹರಣೆಗೆ, ಸಾಮಾನ್ಯ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳು, ಕೆಲವು ಗೃಹೋಪಯೋಗಿ ವಸ್ತುಗಳು, ಶಾಲಾ ಬಳಕೆಯ ವಸ್ತುಗಳು, ಪ್ಯಾಕೇಜ್ಡ್ ಫುಡ್ಗಳು ಇವುಗಳ ಮೇಲೆ ಮೊದಲು ಹೆಚ್ಚು ತೆರಿಗೆ ಇದ್ದರೆ ಈಗ ಶೇಕಡ 5 ಅಥವಾ ಶೇಕಡ 18ರ ಅಡಿ ಬಂದು ಬೆಲೆ ಇಳಿಕೆಯಾಗಲಿದೆ. ಐಷಾರಾಮಿ ವಸ್ತುಗಳ ಮೇಲೆ 40%ರಷ್ಟು GST ಮಧ್ಯಮ ವರ್ಗ ಮತ್ತು ಬಡವರ ಹಿತದೃಷ್ಟಿಯಿಂದ ತೆರಿಗೆ ಕಡಿತ ಮಾಡಿದರೂ, ಐಷಾರಾಮಿ ವಸ್ತುಗಳ ಮೇಲೆ ಸರ್ಕಾರವು ತೆರಿಗೆ ಹೆಚ್ಚಿಸಿದೆ. ಮೊದಲು 28% ತೆರಿಗೆ ಇದ್ದ ವಸ್ತುಗಳ ಮೇಲೆ ಇದೀಗ 40% GST ವಿಧಿಸಲಾಗುತ್ತಿದೆ. ಇವುಗಳು ಹೆಚ್ಚಿನ ತೆರಿಗೆ ಅನ್ವಯಿಸುತ್ತದೆ. ಸಿಗರೇಟ್, ಸಿಗಾರ್, ಪಾನ್ ಮಸಾಲ, ಜರ್ದಾ, ಬೀಡಿ, ತಂಬಾಕು ಉತ್ಪನ್ನಗಳು, ಹೆಚ್ಚು ಸಕ್ಕರೆ ಅಂಶ ಹೊಂದಿರುವ ಪಾನೀಯಗಳು, ಸೋಡಾ, ಕೂಲ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಪಾನೀಯಗಳು, ಐಷಾರಾಮಿ ಕಾರುಗಳು, 1500cc ಗಿಂತ ಹೆಚ್ಚಿನ ಸಾಮರ್ಥ್ಯದ ವಾಹನಗಳು, 350cc ಯಿಂದ ಹೆಚ್ಚು ಸಾಮರ್ಥ್ಯದ ಬೈಕ್ಗಳು, ಖಾಸಗಿ ವಿಮಾನ, ಹೆಲಿಕಾಪ್ಟರ್ ಬಳಕೆ, ಮನರಂಜನೆಗೆ ಬಳಸುವ ದೋಣಿಗಳು ಮತ್ತು ಹಡಗುಗಳು, ರಿವಾಲ್ವರ್ ಮತ್ತು ಪಿಸ್ತೂಲ್ಗಳಂತಹ ಶಸ್ತ್ರಾಸ್ತ್ರಗಳು ಜನರಿಗೆ ಬರುವ ನೇರ ಲಾಭ. ಸಾಮಾನ್ಯ ಕುಟುಂಬಗಳಿಗೆ ಅಗತ್ಯವಾದ ಆಹಾರ ವಸ್ತುಗಳು ಅಗ್ಗವಾಗುತ್ತದೆ. ಮಕ್ಕಳ ಶಿಕ್ಷಣ ವೆಚ್ಚ ಕಡಿಮೆಯಾಗುತ್ತದೆ. ಆರೋಗ್ಯ ವಿಮೆ ಹಾಗೂ ವೈಯಕ್ತಿಕ ವಿಮೆ ಪ್ರೀಮಿಯಂಗಳಲ್ಲಿ ಭಾರಿ ಇಳಿಕೆ. ಸಾಮಾನ್ಯ ಗೃಹೋಪಯೋಗಿ ವಸ್ತುಗಳ ಬೆಲೆ ಇಳಿಕೆಯಿಂದ ಜನರಿಗೆ ಆರ್ಥಿಕ ಬಾಧ್ಯತೆ ಕಡಿಮೆಯಾಗುತ್ತದೆ. ಸರ್ಕಾರದ ಉದ್ದೇಶವು ನೋಡುವುದಾದರೆ, ಸರ್ಕಾರವು ಈ ಪರಿಷ್ಕರಣೆ ಮೂಲಕ ಮಧ್ಯಮ ವರ್ಗ, ಬಡವರ್ಗ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಗಮನದಲ್ಲಿಟ್ಟುಕೊಂಡಿದೆ. ಜೊತೆಗೆ ಐಷಾರಾಮಿ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಿಸುವ ಮೂಲಕ ಸರ್ಕಾರದ ತೆರಿಗೆ ಸಂಗ್ರಹವೂ ಮುಂದುವರಿಯುತ್ತದೆ. ಹೊಸ GST ಪರಿಷ್ಕರಣೆಯ ಮೂಲಕ ಸಾಮಾನ್ಯ ಜನತೆಗೆ ಆರ್ಥಿಕ ಭಾರ ಕಡಿಮೆಯಾಗಿದ್ದು, ಮಧ್ಯಮ ವರ್ಗದ ಕನಸುಗಳು ಚಿಗುರೊಡೆಸುವ ಕೆಲಸವಾಗಿದೆ. ಆದರೆ ಐಷಾರಾಮಿ ವಸ್ತುಗಳನ್ನು ಉಪಯೋಗಿಸುವವರಿಗೆ ಇದು ಹೆಚ್ಚು ಭಾರವಾಗಲಿದೆ. ಒಟ್ಟಿನಲ್ಲಿ ಬಡ ಮಧ್ಯಮ ವರ್ಗಕ್ಕೆ ಲಾಭ, ಶ್ರೀಮಂತರಿಗೆ ಭಾರ ಎಂಬ ಸಮತೋಲನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಸರ್ಕಾರ. ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.